ವಯಸ್ಸುವರೆಗೆ ಅವರು ಓದಬೇಕು ಅಂತ ಒಂದು ಸರ್ಕಾರದ ಕಾನೂನು ನಿಯಮಗಳಿದ್ದು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ನಾವು ಕೊಟ್ಟಾಗ ಮಕ್ಕಳಿಗೆ ಮದುವೆ ಆಗ್ತಾ ಇದ್ದಾವೆ. ಈಗ ಒಂದು ಮಗು ಬಂದು ಕೂಡ ನಮಗೆ ಹೇಳ್ತು, ಆ ಮಗು ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಫೋನ್ ಮಾಡಿದ ಮೇಲೆ ಅದನ್ನು ತಡೆ ಕಟ್ಟಿ ಇವತ್ತು ನಾನು 10th ವರೆಗೆ ಓದ್ತಾ ಇದ್ದೀನಿ ಅಂತ ಹೇಳಿದ್ದು ನಿಜಕ್ಕೂ ಕೂಡ ಒಂದು ಕಡೆ ಖುಷಿ ಆಗಿದ್ರು, ಒಂದು ಕಡೆ ನಮಗೆ ನೋವಾಗ್ತಾ ಇದೆ. ಆ ಒಂದು ವಾತಾವರಣ ಮನೆಯಲ್ಲಿ ಯಾಕೆ ಇರಬೇಕು? ಅದು ತಡೆ ಕಟ್ಟಿದೀವಿ. ಒಂದು ವೇಳೆ ನಮ್ಗೆ ಗೊತ್ತಿಲ್ಲದೆ ಆ ಮಗುಗೆ ಮದುವೆ ಆಗಿ ಮತ್ತೆ ಗರ್ಭಿಣಿಯಾಗಿ ಆ ಒಂದು ಮಗುಗೆ ಏನಾದರೂ ಆರೋಗ್ಯಕ್ಕೆ ಏನೋ ಹಾನಿಯಾಗಿ ಅವ್ರಿಗೆ ಜೀವಕ್ಕೆ ಏನಾದರೂ ಹಾನಿಯಾಗಿದ್ರೆ ಅದಕ್ಕೆ ಯಾರು ಉತ್ತರ ಕೊಡೋದು? ಆ ಮಗುದು ಭವಿಷ್ಯ ಏನಾಗಬೇಕು ಮೊದಲು ನಾವು ಒಂದು ನಿಮಿಷ ಯೋಚನೆ ಮಾಡಬೇಕು. ಮಕ್ಕಳು ಅಂದರೆ 14 ವಯಸ್ಸುವರೆಗೆ 18 ವಯಸ್ಸುವರೆಗೆ ಅವ್ರಿಗಾದಂಥ ಒಂದು ಸ್ವತಂತ್ರವಾಗಿ ಅವರು ಓದುವುದಕ್ಕಾಗಲಿ ಕೆಲವೊಂದು ಮಕ್ಕಳಿಗೆ ಅವರು ಮಾನಸಿಕವಾಗಿ ಆರೋಗ್ಯವಾಗಿ ಅವ್ರಿಗೆ ಸದೃಢಪಡಿಸುವ ವಿಷಯಗಳ ಬಗ್ಗೆ ನಾವು ಗಮನ ಹರಿಸಬೇಕೇ ವಿನ ಆ ಸಂದರ್ಭದಲ್ಲಿ ನಮ್ಮ ಮನೆ ಪರಿಸ್ಥಿತಿಗೋಸ್ಕರ ನಾವು ಬಡವರಿದ್ದೀವಿ ಎಂಬುದಕ್ಕೋಸ್ಕರ ಆ ಮಕ್ಕಳಿಗೆ ನಾವು ಮದುವೆ ಮಾಡಿಸಿದ್ರೆ ನಮ್ಮ ಜವಾಬ್ದಾರಿ ಮುಗಿದಿದೆ ಅಂತ ನಾವು ಪೋಷಕರು ನಾವು ಅಂದ್ಕೊಂಡಿದ್ರೆ ಅದು ಆ ಮಗುಗೆ ಮಾಡುವ ಅನ್ಯಾಯ ಅಲ್ವಾ? ನಿಮ್ಮ ಕೆಲಸ ಮುಗಿದಿರ್ಬೋದು, ಆದರೆ ಆ ಮಗುವುದು ಭವಿಷ್ಯ ಹೇಗಿರ್ತದೆ? ನಾಳೆ ಏನೋ ಒಂದು ಕಷ್ಟ ಮಗುಗೆ ಬಂದರೆ ಯಾರಿಗೆ ಕಷ್ಟ? ನಿಮಗೆ ತಾನೇ ಮರಳಿ ಆ ಕಷ್ಟ ಬರುವುದು. ಅದನ್ನು ನಾವು ಯೋಚನೆ ಮಾಡಬೇಕು. ಅದು ಒಂದೇ ಮದುವೆ ಮಾಡೋದು ಒಂದೇ ನಿಮಗೆ ಇರುವ ಒಂದೇ ಉಪಾಯ ಅಲ್ಲ. ಚೆನ್ನಾಗಿ ಅವರನ್ನು ಓದಿಸಿ ಚೆನ್ನಾಗಿ ಮದುವೆ ಮಾಡೋದಕ್ಕೂ ಅವಕಾಶ ಇದ್ದಾವೆ.